ಹಾಯ್ ಫ್ರೆಂಡ್ಸ್, ವಿ.ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಹಿಂದಿನ ದಿನವೇ ದೋಸೆ ಮಾಡಲಿಕ್ಕೆ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ. ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಸೊ ನಾನು 2 ದಿನಕ್ಕಾಗುವಷ್ಟು ಹಿಟ್ಟನ್ನು ರುಬ್ಬಿ ಇಟ್ಕೊಳ್ತೇನೆ, ದೋಸೆ ಹಿಟ್ಟು. ಅದು ಒಂದು ಅರ್ಧ ಭಾಗ ನಾನು ತೆಗೆದ್ಬಿಟ್ಟು ಇವಾಗ ಉಳಿದಂಥ ಅರ್ಧ ಭಾಗವನ್ನು ಇವಾಗ ದೋಸೆಯನ್ನು ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈ ಚಳಿಗಾಲದಲ್ಲಿ ಕೋಲ್ಡ್ ಇರುವಾಗ ಹಿಟ್ಟು ಉಬ್ಬಿ ಬರುವುದು ತುಂಬಾ ಕಡಿಮೆ. ಇವತ್ತೇನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಸೊ ನಾನಿವಾಗ ದೋಸೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ನಾನು ದೋಸೆಗೆ ಒಂದು ಸೈಡ್ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತೇನೆ. ಹಾಗೆ ಇನ್ನೊಂದು ಸೈಡ್ ನಾನು ಸ್ವಲ್ಪ ಅದಕ್ಕೆ ತುಪ್ಪವನ್ನು ಹಾಕ್ಕೊಂಡು ನಾನು ದೋಸೆ ಮಾಡ್ಕೊಳ್ತೇನೆ. ಸೊ ದೋಸೆ ಅಂದರೆ ನನಗೆ ತುಂಬಾ ಇಷ್ಟ. ಜಾಸ್ತಿ ನಾವು ದೋಸೆನೇ ಮಾಡ್ಕೊಳ್ಳೋದು. ಹಾಗೆಯೇ ಇವಾಗ ದೋಸೆ ಕೂಡ ರೆಡಿ ಆಯಿತು. ದೋಸೆನೆಲ್ಲ ತೆಗೆದು ಎಲ್ಲ ಹಾಕಿ ಆದ ನಂತರ ಅದಕ್ಕೆ ನಾನು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಕೂಡ ಮಾಡಿ ಮುಗಿಸಿ ಆಯಿತು. ನಂತರ ಇವಾಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿದ ತಕ್ಷಣವೇ ಮನೆ ಕ್ಲೀನಿಂಗ್ ಇದ್ದೇ ಇರುತ್ತೆ. ಮನೆಯೆಲ್ಲ ಈಚೆ ಸೈಡ್ ರೂಮೆಲ್ಲ ಹಾಲೆಲ್ಲ ಗುಡಿಸಿ ಆನಂತರ ಅದನ್ನೆಲ್ಲ ಒರೆಸ್ಕೊಂಡು ಹಾಗೆಯೇ ಇವಾಗ ಚೇರೆಲ್ಲ ಸರಿ ಮಾಡಿ ಇಡ್ತಾ ಇದ್ದೇನೆ. ಹಾಗೆಯೇ ತುಂಬ ಧೂಳು ಬರ್ತಾ ಇರುತ್ತೆ. ಇದು ತುಂಬ ಹಳೆ ಮನೆ. ಸೊ ಹಾಗಾಗಿ ಅದು ಧೂಳೆಲ್ಲ ಬರ್ತಾ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಧೂಳು ಜಾಸ್ತಿ ಇರ್ತದೆ. ಹಾಗೆಯೇ ಈಚೆ ಸೈಡ್ ಇನ್ವರ್ಟ್ರ್ ಕೂಡ ಉಂಟು. ಅದನ್ನು ಕೂಡ ಎಲ್ಲ ಸ್ವಲ್ಪ ಧೂಳೆಲ್ಲ ತೆಗೆದು ನೀಟಾಗಿ ಅದ್ರ ಮೇಲಿರುವಂಥ ಧೂಳನ್ನೆಲ್ಲ ಕೊಡ್ಕಿ ತೆಗೆದು ಇವಾಗ ಅದ್ರ ಮೇಲೊಂದು ಬಟ್ಟೆಯನ್ನು ಕೂಡ ಮುಚ್ಚಿ ಇಡ್ತಾ ಇದ್ದೇನೆ. ಅದಾದ ನಂತರ ಸ್ವಲ್ಪ ಸೋಫನ್ನು ಕೂಡ ಸ್ವಲ್ಪ ಧೂಳೆಲ್ಲ ಇದೆ ಅಂತ ಹೇಳಿ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟಾಗಿ ಸೋಫಾದ ಮೇಲೆಲ್ಲ ಅಷ್ಟೊಂದು ಧೂಳು ಇರಲ್ಲ. ನಾನು ಆಲ್ರೆಡಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡಿದ್ದೆ. ನಂತರ ಈಚೆ ಹಾಲ್ ಇದೆಲ್ಲ ಕ್ಲೀನ್ ಆದ ನಂತರ ಈಚೆ ಸೈಡ್ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡೆ. ಈಚೆ ಕೂಡ ನೀಟಾಗಿ ಎಲ್ಲ ರೂಮೆಲ್ಲ ಗುಡಿಸಿ ಒರೆಸ್ಕೊಂಡು ಆಯಿತು. ನಂತರ ಈಚೆ ಸ್ವಲ್ಪ ಈ ಒಂದು ಏರಿಯಾ ಮಾತ್ರ ಕ್ಲೀನ್ ಮಾಡ್ಕೊಳ್ಳಿಕ್ಕಿತ್ತು. ಸೊ ಹಾಗಾಗಿ ನಾನು ಇಲ್ಲಿ ಕೂಡ ಎಲ್ಲ ಗುಡಿಸಿ ಇದನ್ನು ಒರೆಸ್ಕೊಂಡೆ. ನಂತರ ಅದನ್ನೆಲ್ಲ ಮಾಡಿದ ನಂತರ ಪಾತ್ರೆ ಅಂತೂ ತುಂಬಾ ಇತ್ತು. ಎಲ್ಲ ಪಾತ್ರನೆಲ್ಲ ನಾನು ಎಲ್ಲ ತಿಕ್ಕಿ ಅದನ್ನೆಲ್ಲ ತೊಳೆದು ವಾಶ್ ಮಾಡಿ ತೆಗೆದಿಟ್ಟೆ. ಹಾಗೆಯೇ ಇದೊಂದು ಮನಿ ಪ್ಲ್ಯಾಂಟ್ 2 ಬಾಟಲಲ್ಲಿ ಹಾಕಿ ಇಟ್ಟಿದ್ದು. ಇದು 1 ವರ್ಷ ಮೇಲಾಯಿತು. ಆದರೆ ಇತ್ತೀಚೆಗೆ ಅದು ತುಂಬಾ ಒಣಗ್ತಾ ಇತ್ತು. ಅದನ್ನು ಚೇಂಜ್ ಮಾಡಬೇಕಂತಲೇ ಅಂದ್ಕೊಳ್ತಾನೆ ಇದ್ದೆ. ಸೊ ಅದು ಚೇಂಜ್ ಮಾಡ್ಕೊಳ್ಳಿಕ್ಕೆ ಟೈಮೇ ಸಾಕಾಗಲಿಲ್ಲ. ನಂತರ ಇವತ್ತು ಅದಕ್ಕೆ ಫೈನಲಾಗಿ ಸಮಯ ಬಂತಂತ ಕಾಣುತ್ತೆ. ಬೇರುಗಳೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದವು, ಆದರೆ ಗಿಡ ಮಾತ್ರ ಬೆಳೀತಾ ಇರಲಿಲ್ಲ. ಸೊ ಹಾಗಾಗಿ ಆ ಗಿಡನೆಲ್ಲ ತೆಗೆದು ಹೊರಗಡೆ ಮಣ್ಣಲ್ಲಿ ಅದನ್ನು ನೆಟ್ಟುಬಿಟ್ಟು ಇವಾಗ ಬಾಟಲೆಲ್ಲ ತೊಳೆದು ಇದಕ್ಕೆ ನಾನು ಬೇರೆ ನೀರನ್ನೆಲ್ಲ ಹಾಕಿ ಮತ್ತು ನಾನು ಅಂಗಳದಲ್ಲಿ ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೆ. ಅದು ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು. ಸೊ ಅದರಲ್ಲೇ 2 ಬಾಟ್ಲಿಗೆ ಆಗುವಷ್ಟು 4 ಗಿಡನ ಕಟ್ ಮಾಡಿ ತೊಗೊಂಡು ಬಂದೆ. ಹಾಗೆಯೇ ಅದನ್ನು ಕೂಡ ಇವಾಗ ವಾಶ್ ಮಾಡಿ ಇವಾಗ ಈ ಗಿಡನೆಲ್ಲ ತೆಗೆದು ಈ ಬಾಟ್ಲಲ್ಲಿ ನೀರೆಲ್ಲ ಹಾಕಿ ಇದನ್ನು ಇವಾಗ ತೆಗೆದಿಟ್ಕೊಳ್ತಾ ಇದ್ದೆ. ಮನೆ ಒಳಗಡೆ ಗಿಡಗಳನ್ನು ಇಟ್ಕೊಂಡು ಅವಾಗ ಅದೇನೋ ಒಂಥರ ಖುಷಿ ಕೊಡುತ್ತೆ. ನಂಗಂತಲೇ ಹೆಚ್ಚಿನವ್ರಿಗೆ ಇದೊಂದು ಅಭ್ಯಾಸ ಇರುತ್ತೆ. ಸೊ ಇವಾಗ ಅದನ್ನು ನಾನು ಫ್ರಿಜ್ ಮೇಲೆ ಇಟ್ಟು ತೆಗೆದಿಟ್ಕೊಳ್ತೇನೆ. ಸೊ ಇವಾಗ ಇದನ್ನು ಕೂಡ ವಾಶ್ ಆಗಿತ್ತು. ಸೊ ಅದನ್ನು ಇವಾಗ ತೆಗೆದ್ಬಿಟ್ಟು ಒಣ ಹಾಕ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ಆ ಗಿಡದ ಕೆಲಸನೆಲ್ಲ ಮುಗಿಸಿ ಇವಾಗ ಬಟ್ಟೆ ಕೂಡ ತೆಗೆದು ಇವಾಗ ನಾನು ಒಣಗಿ ಹಾಕಬೇಕಾಗಿತ್ತು. ಯಾಕಂದರೆ ತುಂಬಾ ಬಟ್ಟೆ ಇತ್ತು. ಹಾಗಾಗಿ 2 ಟ್ರಿಪ್ ನಾನು ಬಟ್ಟೆಯನ್ನು ವಾಶಿಗೆ ಹಾಕಿದ್ದೆ. ಯಾಕಂದರೆ 1-2 ದಿನ ಈ ವ್ಲಾಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಬಟ್ಟೆ ಎಲ್ಲ ಒಣಗಿಸ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಬಟ್ಟೆ ವಾಶಿಗೆ ಹಾಕಿ ಇರಲಿಲ್ಲ. ಹಾಗಾಗಿ ಬಟ್ಟೆ ತುಂಬ ಜಾಸ್ತಿ ಇತ್ತು. ಹಾಗೆಯೇ 1 ಟ್ರಿಪ್ ನಾನು ಬಟ್ಟೆ ವಾಶ್ ಮಾಡಿ ಈ ಒಂದು ಬಟ್ಟೆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಇವಾಗ 2ನೇ ಟ್ರಿಪ್ಪಿನ ಬಟ್ಟೆನೂ ಕೂಡ ಎಲ್ಲ ಒಟ್ಟಿಗೆ ತೆಗೆದು ಹಾಕ್ಕೊಳ್ತಾ ಇದ್ದೇನೆ. ಒಂದೇ ಸಲ ಹೊರಗಡೆ ತಗೊಂಡು ಹೋಗಿ ಎಲ್ಲ ಒಣಗಿಸಿ ಹಾಕ್ಕೊಳ್ಳೋಣ ಅಂತ ಹೇಳಿ. ಮುಂಚೆ ಎಲ್ಲ ಇದೇ ರೀತಿ ಇಷ್ಟಿಷ್ಟು ಬಟ್ಟೆನೆಲ್ಲ ನಾವು ಆರಾಮಾಗಿ ಕಲ್ಲಲ್ಲಿ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೇವೆ. ಇವಾಗಂತೂ ಹ್ಯಾಂಡ್ ವಾಶ್ ಅಂತೂ ಮಾಡೋಕ್ಕೆ ಆಗಲ್ಲ. ಎಲ್ಲದೂ ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ಇವಾಗ ಬಟ್ಟೆ ಕೂಡ ಒಣಗಿಸಿ ಹಾಕೋಷ್ಟರಲ್ಲಿ ಫಿಶ್ ಕೂಡ ತಂದುಕೊಟ್ರು. ತುಂಬಾ ಫಿಶ್ಶು ಫ್ರೆಶ್ ಆಗಿತ್ತು. ಸೊ ಅದಕ್ಕೆ ಎಲ್ಲ ಮಸಾಲೆನೆಲ್ಲ ಹಚ್ಚಿ ಇವಾಗ ಅದನ್ನು ಫ್ರೈ ಮಾಡಿಕೊಂಡೆ. ಹಾಗೆ ಮಧ್ಯಾಹ್ನದ ಅಡುಗೆ ಅನ್ನ ಕೂಡ ಆಯಿತು. ಹಾಗೆಯೇ ಇವಾಗ ತಿಳಿಸಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವಾಗ ಫೈನಲಾಗಿ ತಿಳಿಸಾರಿಗೆ ಎಲ್ಲ ಮಸಾಲೆನೆಲ್ಲ ಹಾಕಿ ಹಾಗೆಯೇ ನೀರೆಲ್ಲ ಹಾಕಿ ಅದನ್ನ ಕುದಿಸ್ಲಿಕ್ಕೆ ಇಟ್ಕೊಂಡೆ. ಇವಾಗ ಫೈನಲಾಗಿ ಇದು ಇವಾಗ ಕುದಿ ಬಂತು. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಇವಾಗ ಅದಕ್ಕೆ ಬೇಕಾದಂಥ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಕೊನೆಯಲ್ಲೇ ಹಾಕ್ಕೊಂಡೆ. ಹಾಗೆಯೇ ಇವಾಗ ಫಿಶ್ ಫ್ರೈ ಕೂಡ ಆಯಿತು. ಹಾಗೆಯೇ ತಿಳಿಸಾರು ಕೂಡ ಆಯಿತು. ಇದರೊಂದಿಗೆ ನಾನು ಲಾಗನ್ನು ಮುಗಿಸ್ತಾ ಇದ್ದೇನೆ. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.